ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಇವತ್ತು ನಮ್ಮ ಜೊತೆ ಒಂದು ವಿಶೇಷ ಚಿತ್ರವನ್ನು ಇಟ್ಕೊಂಡು ವಿಶೇಷ ಪಾತ್ರಗಳ ಜೊತೆ ಆಗಿರ್ಬೋದು ವಿಭಿನ್ನ ಕಥೆಯನ್ನು ಇಟ್ಕೊಂಡು ನಮ್ಮ ಮುಂದೆ ಆಲ್ಫಾ ಅನ್ನೋ ಒಂದು ಚಿತ್ರತಂಡ ಬಂದಿದೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಹೇಗೆ ನಡೀತಾ ಇದೆ ಸರ್ ಸಿನಿಮಾದ ಪ್ರಚಾರಗಳೆಲ್ಲ? ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಈಗ ಹೊಸ ಪರಿಚಯ ಕನ್ನಡ ಇಂಡಸ್ಟ್ರಿಗೆ, ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಕಾಲಿಟ್ಟದ್ದು ಹೊಸ ಸಿನಿಮಾ? ತುಂಬಾ ಖುಷಿ ಇದೆ ಮೇಡಮ್, ಡ್ರೀಮ್ ಅಲ್ವಾ ಇದು. ಸೊ ತುಂಬಾನೇ ಖುಷಿ ಇದೆ, ಚೆನ್ನಾಗಾಯ್ತು ದೇವ್ರ ದಯೆಯಿಂದ ಎಲ್ಲಾನು ಇಲ್ಲಿವರೆಗೂ. ಸೊ ಅದೇ ತರ ಜನನು ಹಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಈಗ ಆಲ್ಫಾ ಅಂದ್ರೆ ಏನು ಸರ್? ಈಗ ಆಲ್ಫಾ ಅಂದರೆ ದ ಮೋಸ್ಟ್ ಡಾಮಿನೆಂಟ್ ಅಂತ. ಸೊ ಈ ಪಿಕ್ಚರ್ ಅಲ್ಲಿ ಬರೋ ಹಲವಾರು ಪಾತ್ರಗಳಲ್ಲಿ ಯಾರು ಜಾಸ್ತಿ ಡಾಮಿನೆಂಟ್ ಅವರೇ ಆಲ್ಫಾ ಅಂತ. ಸೊ ಅದಕ್ಕಾಗಿ ಆಲ್ಫಾ ಅಂತ ಇಟ್ಟಿದ್ದೀವಿ. ಈಗ ನಾವು ಚಿತ್ರ ಟ್ರೈಲರ್ ಎಲ್ಲ ನೋಡಿದಾಗ ಅದರಲ್ಲಿ ಅಪ್ಪನ ಪ್ರೀತಿನೂ ಇದೆ, ಆಮೇಲೆ ಕೆಲವೊಂದು ಆ್ಯಕ್ಷನ್ಸ್ಗಳಾಗಿರ್ಬೋದು, ಸಸ್ಪೆನ್ಸ್ಗಳಾಗಿರ್ಬೋದು. ಸೊ ನೀವು ಜನರಿಗೆ ಏನು ಹೇಳೋಕೆ ಹೊರಟಿದ್ದೀರಾ ಅಂತ ಈ ಸಿನಿಮಾ ಮೂಲಕ? ಏನಿಲ್ಲ, ಇದೊಂದು ನಮ್ಮೆಲ್ರಿಗೂ ಕನೆಕ್ಟ್ ಆಗುವಂತ ಮನೆ ಕತೆ. ಬಟ್ ಅದಕ್ಕೆ ಆಕ್ಷನ್ ಅನ್ನೋದು ಒಂದು ಸಿನಿಮ್ಯಾಟಿಕ್ ಟಚ್ ನ ಕೊಟ್ಟಿದ್ದೀವಿ. ಸೊ ಅದ್ ಬಿಟ್ರೆ ಬೇರೆ ಎಮೋಷನ್ಸ್ ಆಗ್ಲಿ, ತಂದೆ ಮಗನ ರಿಲೇಶನ್ಶಿಪ್ ಆಗ್ಲಿ, ಹೀರೋದು ಅವ್ರ ಫ್ರೆಂಡ್ಸ್ ರಿಲೇಶನ್ಶಿಪ್ ಆಗ್ಲಿ, ಪ್ರೀತಿ ವಿಚಾರ ಆಗ್ಲಿ, ಇದೆಲ್ಲದನ್ನು ದಿನನಿತ್ಯದಲ್ಲಿ ನಡೆಯೋದು. ಸೊ ಆ ವಿಚಾರನ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ವೇನಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈಗ ನಿಮ್ಮ ಚಿತ್ರದಲ್ಲಿ ಕೆಲವೊಂದು ಈಗ ಹಾಡುಗಳಿದೆ, ಅದು ಕೂಡ ಅವರ ಅನೂಪ್ ಅವರ ಸಾರಥ್ಯದಲ್ಲಿ ಬಂದಿರುವಂಥದ್ದು. ಸೊ ಆ ಹಾಡುಗಳ ಶೂಟಿಂಗ್ ಹೇಗಿತ್ತು, ಹೇಗೆ ನಡೀತಾ ಇತ್ತು ಅನ್ನೋದು? 2 ಸಾಂಗು ಮಾಂಟೇಜ್ ಸಾಂಗ್ ಅದು. ಸೊ ಅದು ಸಿನಿಮಾ ಟಾಕಿ ಪೋರ್ಷನ್ ಜೊತೆನೆ ಮಾಡಿದ್ದು. 2 ಸಾಂಗು ಒಂದು ಡ್ಯಾನ್ಸ್ ನಂಬರ್ ರಾವ ರಾವ ಅಂತ ಮದುವೆನಲ್ಲಿ ನಡೆಯುವಂತ ಒಂದು ಸಾಂಗ್. ಸೊ ಅದನ್ನ ನಾವು ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿದ್ವಿ, ಆದ್ಯ ಫಾರ್ಮ್ ಹೌಸ್ ಅಂತ ಒಂದು ಫಾರ್ಮ್ ಹೌಸ್ ಅಲ್ಲಿ. ಇನ್ನೊಂದು ಗುಲಾಬಿ ಸಾಂಗ್ ಅನ್ನೋದು ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಿದ್ವಿ. ಸೊ ಈಗಾಗಲೇ 2 ಸಾಂಗ್ ನೋಡಿದ್ದೀರಾ ವಿಷುವಲಿ, ಇನ್ನೆರಡು ಫಿಲ್ಮ್ ಅಲ್ಲಿ ನೋಡ್ತೀರಾ. ಕತೆ ಹೇಳ್ತಾ ಹೋಗುತ್ತೆ. ಸೊ ಅದರಿಂದ ಮಾಂಟೇಜ್ ಸಾಂಗ್ ಮಾಡಿದ್ವಿ. ನಿಮ್ಮ ಹಿಂದಿನ ಸಿನಿಮಾ ಕೂಡ ಒಂದು ಪೊಲೀಸ್ ಕಂಟೆಂಟ್ ರಿಲೇಟೆಡ್ ಇತ್ತು. ಸೊ ಇದರಲ್ಲೂ ಕೂಡ ಪೊಲೀಸ್ ಕಂಟೆಂಟ್ ಕಾಣಿಸ್ತಾ ಇದೆ. ಸೊ ಯಾಕೆ ಪೊಲೀಸನ್ನು ಈ ಒಂದು ಕಂಟೆಂಟನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಜನರಲಿ ಈಗ ಸಮಾಜದಲ್ಲಿ ಕೆಟ್ಟದ್ದು ಏನೇ ಇದೆ ಅಂದ್ರೆ ಅದನ್ನ ತಡೆಯೋದಕ್ಕೆ ಪೊಲೀಸ್ ಅವರೇ ಬರಬೇಕು. ಸೊ ಅದರಿಂದ ಪೊಲೀಸ್ ಅನ್ನೋ ಎಲಿಮೆಂಟ್ ಇದೆ. ಈಗ ಮ್ಯಾನ್ ಲವ್ ವೇಜಸ್ ಅಂತ ಏನೋ ಇದೆ, ವೆಂಜೆನ್ಸ್ ಅಂತ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ, ಯಾಕೆ ಅವರೀಗ ಇಬ್ರು ಹುಡುಗಿರನ್ನ ಪ್ರೀತಿಸ್ತಾರೆ ಅಂತ ಒಂದು ಟ್ರೈಲರ್ ಅನ್ನು ನೋಡಿದೀವಿ. ಸೊ ಆ ಹುಡುಗಿಗೋಸ್ಕರ ಅವರು ವೆಂಜೆನ್ಸ್ ಅನ್ನ ಪ್ರೀತಿಸ್ತಾರ ಅಂತ ಆ ತರ ಅರ್ಥ? ಇಲ್ಲ, ಇದು ಹುಡುಗಿಗೋಸ್ಕರ ವೆಂಜೆನ್ಸ್ ನ ಆಯ್ಕೆ ಮಾಡೋದಲ್ಲ. ಮನೆ ವಿಚಾರಕ್ಕೆ, ತಂದೆ ವಿಚಾರಕ್ಕೆ ಬಂದಾಗ ಯಾವುದೇ ಮನೆ ಮಕ್ಕಳಾದ್ರೂ ಅದು ವೆಂಜೆನ್ಸ್ ಆಗಿ ಟರ್ನ್ ಆಗುತ್ತೆ. ಏನೋ ನಮ್ಮ ಮನೆಯವ್ರಿಗೆ ಯಾರ ಕೆಟ್ಟದ್ದು ಏನಾರ ಕೇಳಿ ಬಯಸಿದ್ರೆ ಅದು ಒಂದು ರಿವೆಂಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಮೆನ್ ಲವ್ ವೆಂಜೆನ್ಸ್ ಅಂತ ಇಟ್ಟಿರೋದು. ಲವ್ಗೋಸ್ಕರ ವೆಂಜೆನ್ಸ್ ಅಲ್ಲ, ಇದು ಫ್ಯಾಮಿಲಿ ತಂದೆಗೋಸ್ಕರ ವೆಂಜೆನ್ಸ್. ಈಗ ಅನೂಪ್ ಅವರ ಹಾಡಲ್ಲೂ ಕೂಡ ಅಷ್ಟೇ ಸಾಕಷ್ಟು ಹಿಟ್ ಹಾಡುಗಳನ್ನು ಕೊಟ್ಟಿದ್ದೀರಾ. ಈಗ ಈ ಹಾಡು ಕೂಡ, ನೀವು 2 ಹಾಡು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ. ಈ ಹಾಡು ಕೂಡ ಹಿಟ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಖುಷಿ ಆಗುತ್ತೆ. ಇದೊಂದು ನನ್ನ ಕರಿಯರಲ್ಲೇ ಒಂದು ಇನ್ನೊಂದು ಸ್ಟೆಪ್ ಹೈ ಹೋಗುವಂತ ಒಂದು ಸಿನಿಮಾ. ಒಂದು ಥಿಯೇಟರ್ ಸಕ್ಸಸ್ಸು ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅದರಲ್ಲಿ ಖುಷಿ ಇದೆ. ಎಷ್ಟು ದಿನ ಬೇಕಾಯ್ತು ಸರ್ ಒಂದು ಕಂಪೋಸ್ ಮಾಡಲಿಕ್ಕೆ ಹಾಡು? ಕಂಪೋಸ್ ಮಾಡ್ಲಿಕ್ಕೆ ಮಾಡ್ತಾನೆ ಇದ್ವಿ. 1 ಇಯರ್ ಜರ್ನಿ ಇದೆ ಇದು. ಅವ್ರ ಕಥೆ ಹೇಳ್ದಾಗ್ಲಿಂದ ಇಲ್ಲಿವರೆಗೂ, ಮೊನ್ನೆವರೆಗೂ ಮಾಡ್ತಾನೆ ಇದ್ವಿ. ಮೊನ್ನೆ ಫೈನಲ್ ಕಾಪಿ ಬರೋವರೆಗೂ ಆಲ್ಮೋಸ್ಟ್ ಆಲ್ 1 ಇಯರ್. ಎಷ್ಟೆಲ್ಲ ಪ್ರಿಪ್ರೇಷನ್ ಇತ್ತು ಈ ಹಿಂದೆ ಈ ಹಾಡು ಬರಿಬೇಕಾದ್ರೆ? ಹಾಡು ಬರ್ದಿದ್ದು ನಾಗಾರ್ಜುನ ಶರ್ಮಾ ಅವರು. ಪ್ರಿಪ್ರೇಷನ್ ಅಂತ ಇಲ್ಲ, ಇವ್ರ ಕತೆ ಹೇಳಿದಾಗ ಇವ್ರ ಜೊತೆ ಟ್ರಾವೆಲ್ ಮಾಡ್ಬೇಕು ನಾವು. ಟೆಕ್ನಿಷಿಯನ್ಸ್ ಆದವರು ಯಾರೇ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್, ಕ್ಯಾಮ್ರಾಮನ್, ಲಿರಿಕ್ ರೈಟರ್ ಎಲ್ಲ ಒಬ್ಬ ನಿರ್ದೇಶಕನ್ನ ಫಾಲೋ ಮಾಡ್ತಿರ್ತೀವಿ. ಸೊ ಇವ್ರ ಜೊತೆ ಹೇಗೆ ಟ್ರಾವೆಲ್ ಮಾಡ್ತೀವಿ ಅಂದರೆ, ಇವಾಗ ಅವ್ರ ಟೈಮಿಗೆ ನಾವು ಅವೈಲೇಬಲ್ ಇರಬೇಕು, ನಮ್ಮದು ಟೈಮ್ಗೆ ಅವ್ರು ಅವೈಲೇಬಲ್ ಇರಬೇಕು. ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ಟೈಮ್ ಮ್ಯಾಚಸ್ ಆಗ್ತಿತ್ತ ಸರ್? ಈಗ ಖಂಡಿತವಾಗ್ಲೂ ಮ್ಯಾಚ್ ಆಗೋದು. 1 ವರ್ಷ ಚೆನ್ನಾಗಿ ಟ್ರಾವೆಲ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ ಸಿನಿಮಾ. ಹೊಸ ಹೀರೋನ ಸ್ವಾಗತಿಸ್ಬೇಕು, ಅದು ದೊಡ್ಡ ರೀತಿಲಿ ಆಗಲಿ ಅಂತ ಒಂದು ಭರವಸೆ. ಹೊಸ ಹೀರೋ ಆಗಿ ನಿಮ್ಗೆ ಎಷ್ಟು ಚಾಲೆಂಜಸ್ ಇತ್ತು ಸರ್ ಒಂದು ಸಿನಿಮಾದಲ್ಲಿ? ಎಲ್ಲಾನು ಮೇಡಮ್, ಅಂದ್ರೆ ಈಗ ನಮ್ಮ ಕನ್ನಡ ಸಿನಿಮಾ ಹೊಸಬರು ಅಂದಿದ ತಕ್ಷಣ ಕ್ವಾಲಿಟಿ ಇರಲ್ಲ, ಮತ್ತೆ ಏನೋ ಮಾಡಿರ್ತಾರೆ ಅನ್ನೋದೆಲ್ಲ ಇತ್ತಲ್ವ. ಸೊ ಅದಕ್ಕೆ ಎಲ್ಲಾ ತರದ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿದೀವಿ. ಎಲ್ಲಾ ತರದ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದು ಎಲ್ಲ ತುಂಬಾ ಚೆನ್ನಾಗಿ ಆಯ್ತು. ನಮಗೆ ಚಾಲೆಂಜಸ್ ಅಂದ್ರೆ ಬೇರೆ ಎಲ್ಲದಕ್ಕಿಂತ ಈ ಪ್ರಮೋಷನ್ದೇ ಒಂದು ಸ್ವಲ್ಪ ನಾವು ಒಳ್ಳೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಮಾಡ್ಕೊಂಡು ನೋಡಿದವರೆಲ್ಲಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಟ್ರೈಲರ್ ಸಖತ್ತಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿದೆ, ಬ್ಯಾಕ್ಗ್ರೌಂಡ್ ವಾಯ್ಸು, ಒಂದು ವಿಷನ್ ಚೆನ್ನಾಗಿದೆ, ಕಟ್ಟು ಎಡಿಟ್ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದು ನೋಡಿದವ್ರಿಗೆ ಸಖತ್ತಾಗಿದೆ. ಬಟ್ ಇನ್ನೂ ಜಾಸ್ತಿ ಜನಕ್ಕೆ ನೋಡ್ಬೇಕಲ್ವಾ ಅನ್ನೋ ಒಂದು, ಆ ಹೊಸಬ್ರದ್ದು ಅದೊಂದು ಚಾಲೆಂಜ್ ಇದೆ.
ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ. ಜನ ಆದಷ್ಟು ಶೇರ್ ಮಾಡಿದ್ರೆ. ಖಂಡಿತ ಸರ್. ಈಗ 2 ಹೀರೋಯಿನ್ಗಳಿದ್ದಾರೆ. ಸೊ ಅದರಲ್ಲಿ ಒಬ್ರು ಹೀರೋಯಿನ್ ಪೊಲೀಸ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಒಂದು ಇದ್ರಲ್ಲಿ ನೋಡಿದೆ ಅಂದರೆ ಟ್ರೈಲರಲ್ಲಿ ನೋಡಿದ ಪ್ರಕಾರ ಅವ್ರು ಟೆನ್ಷನಲ್ಲಿ ಏನೋ ಹೋಗ್ತಿರ್ತಾರೆ, ಆಗ ಹೆಲ್ಮೆಟ್ ಹಾಕಿರಲ್ಲ. ಸೊ ಅದು ಯಾಕೆ ಹೆಲ್ಮೆಟ್ ಹಾಕಿಲ್ಲ, ಮರ್ತಿದ್ರು ಟೆನ್ಷನಲ್ಲಿ ಅಂತ? ಹಂಗಲ್ಲ, ಈಗ ಸಿನಿಮ್ಯಾಟಿಕ್ ಇದಕ್ಕೆ ಅವ್ರು ಹೆಲ್ಮೆಟ್ ಹಾಕಿದ್ರೆ ಮುಖ ಕಾಣಲ್ಲ. ಸೊ ಅದಕ್ಕೆ ಅದು ಅವ್ರಾಗ್ಬೋದು, ಹೀರೋ ಆಗ್ಬೋದು, ಯಾರೇ ನಿಮ್ಗೆ ಫಿಲ್ಮಲ್ಲಿ ಶೂಟ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕಿದ್ರೆ ಮುಖ ಕಾಣಲ್ಲ. ಸೊ ಅದಕ್ಕಾಗಿ ಆ ಒಂದು ಲಿಬರ್ಟಿ ತಗೊಂಡಿರ್ತೀವಿ. ಬಟ್ ಅಲ್ಲಿ ಕೆಳಗಡೆ ಇದು ಹಾಕಿರ್ತೀವಿ, ಡಿಸ್ಕ್ಲೇಮರ್ ಹಾಕಿರ್ತೀವಿ, ಯಾಕಂದ್ರೆ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಬಾರ್ದು ಅನ್ನೋದು ಸಿನಿಮ್ಯಾಟಿಕ್ ಇದಕ್ಕೋಸ್ಕರ ಅಷ್ಟೇ. ಈಗ ಕಾರ್ತಿಕ್ ಮಹೇಶ್ ಅವ್ರನ್ನ ನೆಗೆಟಿವ್ ರೋಲ್ಗೆ ಆಯ್ಕೆ ಮಾಡಿದ್ದೀರಾ, ಯಾಕೆ ಅಂತ ಸರ್? ಯಾಕೆ ಮಾಡಬಾರ್ದು? ಒಬ್ರು ನಟರು ಯಾವುದೇ ಪಾತ್ರ ಆದ್ರೂ ಮಾಡ್ಬೇಕು ಅವರು, ಅವಾಗೇ ಅವರು ಒಬ್ರು ಒಳ್ಳೆ ಆಕ್ಟರ್ ಆಗ ಸಾಧ್ಯ. ಸೊ ಇನಿಷಿಯಲಿ ಅವ್ರನ್ನ ಮೀಟ್ ಮಾಡಿ ಅವ್ರು ಹೀರೋ ಆಗಿ ಮಾಡ್ತಾ ಇದ್ರು. ಈ ಪಾತ್ರ ಹೇಳಿದಾಗ ಅವ್ರಿಗೆ ಇಷ್ಟ ಆಯ್ತು. ಸೊ ಇಟ್ಸ್ ಚಾಲೆಂಜ್ ಫಾರ್ ಹಿಮ್ ಆಸ್ ವೆಲ್. ಸೊ ಅದಕ್ಕಾಗಿ ಒಪ್ಕೊಂಡ್ರು. ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರ್? ಅವ್ರ ಪಾತ್ರನ ಆಕ್ಚುಲಿ ಡಿಸ್ಕ್ರೈಬ್ ಮಾಡೋಕ್ಕಿಂತ ನೋಡಿದ್ರೆ ಬೆಟರ್, ಯಾಕಂದ್ರೆ ಅದು ಹೇಳಿದ್ರೆ ಕಥೆನ ಬಿಟ್ಕೊಟ್ಟಂಗಾಗುತ್ತೆ. ಸೊ ಅವರು ಸಿನಿಮಾಗೆ ಒಂದು ತಿರುವನ್ನ ತಂದ್ಕೊಡೋ ಅಂತ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ ಅವ್ರು ಮಾಡಿರೋ ಕ್ಯಾರೆಕ್ಟರ್. ಈಗ ಪೈರಸಿ ಅನ್ನೋದು ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಸರ್, ಒಂದು ಎಲ್ಲ ಸಿನಿಮಾಗಳಿಗೂ ಕಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಈಗ ಪೈರಸಿಲ್ ಸಿನಿಮಾ ನೋಡೋದು ಅಂದ್ರೆ ಅದು ಒಂಥರ ಹೇಳೋದು, ಇಟ್ಸ್ ಅನ್ ಅಫೆನ್ಸ್ ಆ್ಯಕ್ಚುಲಿ. ಯಾಕಂದರೆ ಇಷ್ಟು ಜನ ತುಂಬ ಜನ ಶ್ರಮ ಪಟ್ಟಿರ್ತಾರೆ ಸಿನಿಮಾನ ರೆಡಿ ಮಾಡಿ ಅದನ್ನು ತೆರೆ ಮೇಲೆ ತರೋದಕ್ಕೆ. ಮೊಬೈಲಲ್ಲೋ ಇದರಲ್ಲೋ ಪೈರಸಿಲ್ ಮಾಡಿದ್ರೆ ಇಟ್ಸ್ ಅ ವೆರಿ ಚೀಪ್ ಥಿಂಗ್ ಟು ಡೂ. ಸೊ ಅವರು ಯಾರ್ಯಾರಂಗೆ ಮಾಡ್ತಾರೋ ಅವ್ರಿಗೆ ಯೋಗ್ಯತೆ ಇರಲ್ಲ ಸಿನಿಮಾ ಮಾಡೋದಕ್ಕಾಗಲಿ ಇದು ಮಾಡೋದಕ್ಕಾಗಲಿ. ಯಾರೇನೋ ಮಾಡೋಕ್ಕಾಗಲ್ಲೋ ಅವ್ರು ಇಂಥ ಕಚಡ ಕೆಲಸ ಮಾಡ್ತಾರೆ ಪೈರಸಿ ಅನ್ನೋದು. ಅಷ್ಟೇ ಹೇಳ್ಬೋದು, ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನು ಸಿನಿಮಾದ ಬಗ್ಗೆ, ಓವರಾಲ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಎಷ್ಟು ಚಾಲೆಂಜಸ್ ಆಗಿ ಕಾಡ್ತಿತ್ತು ಕೆಲವೊಂದು? ಮೇಡಮ್, ಚಾಲೆಂಜ್ ಅಂತ ಏನಿಲ್ಲ. ಇನಿಷಿಯಲಿ ಒಂದು ಹೆದರಿಕೆ ಇರುತ್ತೆ. ಹೆದರಿಕೆ ಅಂದರೆ ಹೊಸ ಹೀರೋನ್ ಲಾಂಚ್ ಮಾಡ್ಬೇಕಾರೆ ಅವ್ರನ್ನ ಜನಕ್ಕೆ ಮುಟ್ಟೋ ಥರ ಮಾಡಬೇಕು. ಈಗ ನಂಬಿರ್ತಾರೆ ನಿರ್ಮಾಪಕರು ನಮ್ಮನ್ನು. ಸೊ ಅವರು ಹಾಕಿ ದುಡ್ಡು ಅವ್ರಿಗೆ ರಿಕವರ್ ಆಗಬೇಕು, ಚೆನ್ನಾಗಾಗಬೇಕು, ಇವ್ರು ಹೀರೋ ಆಗಿ ನಿಲ್ಲಬೇಕು. ಅದ್ರ ಜೊತೆಗೆ ನಾವು ಕೂಡ ಈ ಇಂಡಸ್ಟ್ರಿನಲ್ಲಿ ನಿಲ್ಲಬೇಕು, ಇನ್ನೂ ಹಲವಾರು ಸಿನಿಮಾಗಳು ಮಾಡಬೇಕು. ಅಷ್ಟೇ ಚಾಲೆಂಜ್. ಅದು ಬಿಟ್ಟು ಬೇರೆ ಇನ್ನೇನು ಸ್ಪೆಷಲ್ ಆ ಥರ ಚಾಲೆಂಜ್ ಅಂತ ಇಲ್ಲ. ಈಗ ಹೇಳ್ತಾರಲ್ಲ ಸರ್, ಹೊಸೊಬ್ಬರ ಸಿನಿಮಾ ಏನು ಮಾಡ್ತಾರೆ ಅವರು, ಏನಾಗೆ ಆ ಥರ ಅಂಥವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದನ್ನೇ ಈಗ ಹೊಸೊಬ್ಬರಾಗ್ಲಿ ದೊಡ್ಡ ಸ್ಟಾರ್ಗಳಾಗ್ಲಿ ಏನೇ ಆದ್ರೂ ಎಲ್ಲರೂ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತಾನೆ ಮಾಡೋದು. ಈಗ ಯಾವುದೋ ಒಂದು ಕಾಲದಲ್ಲಿ ಈಗ ಯಾರ್ಯಾರು ದೊಡ್ಡ ಸ್ಟಾರ್ ಆಗಿದಾರೋ ಅವರು ಒಂದು ಕಾಲದಲ್ಲಿ ಹೊಸೊಬ್ರೆ. ಅವ್ರನ್ನ ಎನ್ಕರೇಜ್ ಮಾಡಿ ಇವತ್ತು ಸ್ಟಾರ್ ಪಟ್ಟಕ್ಕೆ ತಂದಿರೋದು ಈ ಜನನೇ. ಸೊ ಇವ್ರನ್ನೂ ತರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ. ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ, ಜವಾಬ್ದಾರಿಯಿಂದ ಮಾಡಿದೀವಿ. ಸೊ ಮಿಕ್ಕಿದ್ದು ಜನ ಸಪೋರ್ಟ್ ಮಾಡ್ತಾರೆ ನಮಗೆ ಅನ್ನೋ ಒಂದು ಭರವಸೆ. ನೀವೀಗ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು ಸಿನಿಮಾದಲ್ಲಿ. ಸೊ ಡ್ಯಾನ್ಸ್ ಮೊದಲೇ ಕಲ್ತಿದ್ರ ಅಥವಾ ಸಿನಿಮಾಕ್ಕೋಸ್ಕರ ಕಲ್ತ್ರ? ಅವ್ರ ಡ್ಯಾನ್ಸ್ ಅಷ್ಟೊಂದು ಟಚ್ ಇದಿಲ್ಲ ಮೇಡಮ್. ಫೈಟ್ ಅದೆಲ್ಲ ಜಾಸ್ತಿ ಪ್ರಿಫರೆನ್ಸ್. ಅದ್ರಲ್ಲಿ ಗೊತ್ತಾಗಲ್ಲ ಸರ್, ಡ್ಯಾನ್ಸರ್ ತರ. ಆಮೇಲೆ ಅದೇ ಎಫರ್ಟ್ಸ್ ಹಾಕ್ದೆ. ಡ್ಯಾನ್ಸ್ ಹೆಂಗೋ ಬೇಕು ಅಂದಾಗ, ಏನಾದ್ರು ಬೇಕಾದಾಗ ಸ್ಕ್ರೀನ್ ಮೇಲೆ ಬಂದಾಗ ಅದಕ್ಕಿರೋ ವ್ಯಾಲ್ಯೂ, ಅದಕ್ಕೆ ಕೊಡ್ಬೇಕಾಗಿರೋ ವ್ಯಾಲ್ಯೂ, ಅದಕ್ಕೆ ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ಒಬ್ರು ಹೀರೋ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅದು ಹೀರೋ ಥರನೇ ಡ್ಯಾನ್ಸ್ ಮಾಡಬೇಕು. ಚೆನ್ನಾಗಿಲ್ಲ ಅಂದ್ರೆ ಸರಿ ಹೋಗಲ್ಲ. ಸೊ ಅದಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ಮಾಡಿಕೊಂಡು ಈ ಸಿನಿಮಾಗೆ ಅಂದರೆ ಮೇಜರ್ ಆಗಿ ಭೂಷಣ್ ಮಾಸ್ಟರ್ ಸಕ್ಕದಾಗಿ ಕಂಪೋಸ್ ಮಾಡಿದ್ರು. ಭೂಷಣ್ ಮಾಸ್ಟರ್, ರಮ್ಯಾ ಮೇಡಮ್ ಅದೆಲ್ಲ ನಂಗೆ ಟ್ರೈನ್ ಮಾಡಿ ತುಂಬ ಚೆನ್ನಾಗಿ ಪೇಷನ್ಸಿಂದ ಟ್ರೈನ್ ಮಾಡಿ ಸಖತ್ತಾಗಿ ಹೇಳ್ಕೊಟ್ರು. ಆಮೇಲೆ ದೇವರಿಂದ ಚೆನ್ನಾಗಿ ಬಂದಿದೆ. ಈಗ ಲವ್ ಸೀನ್ ಮಾಡ್ಬೇಕಾದ್ರೆಲ್ಲ ಹೇಗೆ ಅನಿಸ್ತಿತ್ತು ಸರ್? ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಒಂದು ಲವ್ ಸೀನ್ ಎಲ್ಲ ಮಾಡಬೇಕಾದ್ರೆ ಅದೇ ಸ್ವಲ್ಪ ಕಷ್ಟ. ಇನ್ನು ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಈ ಒಬ್ಬರು ಹೀರೋಯಿನ್ ಜೊತೆ ಮಾಡೋದು ಅದು ಒಂದು ಸ್ವಲ್ಪ ಆರಾಮಾಗಿತ್ತು ಮೇಡಮ್. ಎಲ್ಲಾನು ಚೆನ್ನಾಗಿತ್ತು. ಈಗ ಮಾಸ್ತಿ ಅವರ ಡೈಲಾಗ್ ಇದೆ, ನಿಮ್ಮ ಹಾಡಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಾಸ್ತಿ ಅವ್ರ ಡೈಲಾಗ್ ಮಾಸ್ ಇರುತ್ತೆ. ಮಾಸ್ತಿ ಅಂದ್ರೆ ಮಾಸ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದ್ರಲ್ಲಿ ತುಂಬಾ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಆಗ್ಲೇ ದುಡ್ಡಿನ ಮಿಷಿನ್, ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡಿದ್ದು ಸಾಕಾಯ್ತು, ದುಡ್ಡಿನ ಮಿಷಿನ್ ತಗೋಬೇಕು ಅನ್ನೋ ಅದೊಂದು ಪಾಪ್ಯುಲರ್ ಆಗಿದೆ. ಹಾಗೆ ಅಪ್ಪ ಮಗಂದು ಅಖಾಡಕ್ಕೆ ನನ್ನ ಹಳಬನೆ ಅದೊಂದು ಡೈಲಾಗ್ ಪಾಪ್ಯುಲರ್ ಆಗಿದೆ. ಸೊ ಮಾಸ್ತಿ ಅವ್ರು ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ನನ್ನ ಹಾಡುಗಳ ಬಗ್ಗೆ ನಾನು ಹೇಳೋದಕ್ಕಿಂತ ಜನ ಹೇಳ್ಬೇಕು. ಸಿನಿಮಾ ರಿಲೀಸ್ ಆದ್ಮೇಲೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಲಿ ಇದಾಗ್ಲಿ ಜನಗಳು ಹೇಳ್ಬೇಕು. ಇನ್ನೊಂದು ಹಾಡು ರಿಲೀಸ್ ಆಗಿದೆ, ಹೀರೋ ಅಂತ ಹಾಡು, ಇವತ್ತು ರಿಲೀಸ್ ಆಗಿದೆ. ಅಶ್ವಿನಿ ಮ್ಯಾಮ್ ಅವ್ರು ಕೂಡ ಅದನ್ನ ಇಷ್ಟಪಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಅದೊಂದು ಯೂನಿವರ್ಸಲ್ ಎಮೋಷನ್. ಅದು ಎಲ್ಲಾರ್ಗು ತುಂಬಾ ಅಂದ್ರೆ ಗಾಢವಾಗಿ ಕನೆಕ್ಟ್ ಆಗುವಂತ ಒಂದು ಹಾಡು. ಆ ಹಾಡಿನ ಸಾಲುಗಳು ಅಷ್ಟೇ
ತುಂಬ ಇಂಪ್ಯಾಕ್ಟಿವ್ ಆಗಿದೆ. ಹಾಗೆ ರಾಜೇಶ್ ಕೃಷ್ಣನ್ ಸರ್ ಹಾಡಿರೋದು ಎವರ್ಗ್ರೀನ್ ಸಿಂಗರ್ ಅದು ನಮ್ಮ ಕನ್ನಡದ ಏನದು ಮೆರುಗು, ಅವ್ರ ಧ್ವನಿ ಆಗಲಿ ಅವರಾಗಲಿ. ಸೊ ಹಾಗಾಗಿ ಅದೊಂದು ಕಾನ್ಸೆಪ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ವಿಜಯ್ ಸರ್. ಅಂದರೆ ಒಬ್ಬ ತಂದೆ ಮಗನ ರಿಲೇಷನ್ಶಿಪ್ ತಂದೆ ಎಷ್ಟು ಇಂಪಾರ್ಟೆಂಟು ಒಂದು ಫ್ಯಾಮಿಲಿಗೆ, ಮಕ್ಕಳ ಜೀವನಕ್ಕೆ ಅನ್ನೋದನ್ನ ಹಾಡಲ್ಲಿ ಹೇಳಿದ್ದೀವಿ. ಹಾಗೆ ಅದರಲ್ಲೂ ಅಷ್ಟೇ ನೀವು ಸಿನಿಮಾ ನೋಡಿದಾಗ, ಇವಾಗ ಲಿರಿಕಲ್ ವಿಡಿಯೋ ಬಿಟ್ಟಿರೋದು, ಸಿನಿಮಾ ನೋಡಿದಾಗ ಆ ಸನ್ನಿವೇಶ ಆಗಲಿ, ಒಬ್ಬ ಏನು ಇವರು ಆ್ಯಕ್ಷನ್ ಅಷ್ಟು ಇವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ ನಾನು ಆ್ಯಕ್ಷನ್ ಎಲ್ಲ ಪ್ರಿಪೇರ್ ಆಗಿದ್ದೀನಿ ಅಂತ, ಬಟ್ ಆ ಹಾಡಲ್ಲಿ ಅವ್ರು ಅಭಿನಯಿಸಿರೋದು ಹೈಲೈಟ್ ಆಗುತ್ತೆ. ಈಗ ಅಪ್ಪ ಮಗನ ಸೆಂಟಿಮೆಂಟ್ ಒಂದು ಸಾಂಗ್ ಬಂದು ತುಂಬ ವರ್ಷಗಳಾಯಿತು, ಈಗ ಮತ್ತೆ ಅದು ಕಾಣಿಸ್ತಾ ಇದೆ. ಅಂದರೆ ಅಪ್ಪ ಮಗನ ಸೆಂಟಿಮೆಂಟ್ ಆಗಿರ್ಬೋದು, ಈಗ ಅಪ್ಪ ಮಗಳ ಸೆಂಟಿಮೆಂಟ್ ಕೂಡ ಬಂದಿದೆ, ಬಟ್ ಅಪ್ಪ ಮಗನ ಸೆಂಟಿಮೆಂಟ್ ತುಂಬ ರೇರ್ ಕಾಣಿಸೋದು. ಸೊ ಆ ಒಂದು ಹಾಡು ಬರಿಬೇಕಾದ್ರೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರಿ, ಏನೆಲ್ಲ ಚಾಲೆಂಜಸ್ ಇತ್ತು? ಅದು ಫಸ್ಟ್ ಸ್ಕ್ರಿಪ್ಟ್ ನರೇಷನಲ್ಲಿ ಆ ಸಿಚುವೇಶನ್ ಇರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಡೈರೆಕ್ಟರ್ ಅದು ಮಾಡಿಕೊಟ್ರು. ಅಂದರೆ ನನಗೂ ಇವಾಗ ನಮ್ಮ ಕರಿಯರಲ್ಲೂ ಎಷ್ಟು ಅಂತ ಪ್ರೇಮ ಗೀತೆಗಳು ಮಾಡ್ತೀರಾ, ಬೇರೆ ಏನೋ ಒಂದು ಡೈಮೆನ್ಷನ್ ಮಾಡಬೇಕಲ್ಲ, ಎಷ್ಟು ಅಂತ ಹೀರೋ ಎಂಟ್ರಿ ಹಾಡುಗಳು ಮಾಡ್ತೀವಿ. ಈ ಥರದ್ದೆಲ್ಲ ಸಿಗೋದು ತುಂಬ ರೇರ್ ಆಗಿ ಸಿಗುತ್ತೆ ಈ ಥರ ಸಿಚುವೇಶನ್. ಸೊ ಹಾಗಾಗಿ ಒಂದು ಖುಷಿ ಆಗುತ್ತೆ, ಬೇರೆ ಥರನೇ ಇನ್ಸ್ಪೈರ್ ಮಾಡುತ್ತೆ ಆ ಸಿಚುವೇಶನ್ ಎಲ್ಲ. ಅಂದರೆ ಲೈಫ್ ಲಾಂಗ್ ಉಳ್ಕೊಳ್ಳೋ ಅಂಥ ಸಾಂಗ್ ಮಾಡ್ಬೋದು ಅನ್ನೋ ಒಂದು ಎನರ್ಜಿ ಕೊಡುತ್ತೆ ಅದು. ಇದ್ರಲ್ಲಿ ಕೆಲಸ ಮಾಡೋದು ನೋಡ್ಬೇಕು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಈಗ ಹಾಡಿನ ಬಗ್ಗೆ ಡೈರೆಕ್ಟರ್ ಸರ್ ನೀವು ಹೇಳೋದಾದ್ರೆ ಹೇಗಿತ್ತು ಸಿನಿಮಾಗಳ ಹಾಡೆಲ್ಲ? ಅದೇ ಈಗ ನಮ್ಮ ಇನಿಷಿಯಲ್ ರೈಟಿಂಗ್ ಇದರಲ್ಲೇ 4 ಸಿಚುವೇಶನ್ಸ್ಗೆ ಬೇರೆ ಬೇರೆ ಜಾನರ್ ಸಾಂಗ್ಸೇ ಇತ್ತು. ಸೊ ಅದನ್ನು ಡಿಸ್ಕಸ್ ಮಾಡಿ ಸರ್ ಜೊತೆ ಮತ್ತು ನಾಗಾರ್ಜುನ್ ಶರ್ಮಾ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅದನ್ನು ವರ್ಕ್ ಮಾಡಿ ಕ್ಲೀನಾಗಿ ಡೀಟೇಲ್ ಆಗಿ ಬಿಫೋರ್ ಶೂಟಿಂಗೇನೆ ಎಲ್ಲ ಸಾಂಗ್ ರೆಡಿ ಇತ್ತು. ಸೊ ಅವಾಗ ನಮಗೂ ಒಂದು ಕ್ಲಾರಿಟಿ ಇರುತ್ತೆ, ಹಿಂಗೆ ತೆಗಿಬೇಕು, ಇಷ್ಟು ಚೆನ್ನಾಗಿ ಈ ಥರ ಡ್ಯಾನ್ಸ್ ಸ್ಟೆಪ್ಸ್ ಆಗಲಿ ಇದಾಗಲಿ ಎಲ್ಲದನ್ನು ಪ್ರಿಪೇರ್ ಆಗೇ ಹೋಗಿದ್ವಿ. ಸೊ ಅದು ಜನನೂ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿದೆ. ಅಚ್ಚುತಾರ ಪಾತ್ರ ಕೂಡ ಪೊಲೀಸ್, ಹಾಗೆ ಅವಿನಾಶ್ ಅವರು ಕೂಡ ಪೊಲೀಸ್ ಗೆಟಪ್ ಅಲ್ಲಿದ್ದಾರೆ. ಸೊ ಅವರ ಪಾತ್ರವನ್ನು ಹೇಳೋದಾದ್ರೆ ಸರ್? ಅಚ್ಯುತ್ ಸರ್ ಶಕ್ತಿ ಪ್ರಸಾದ್ ಅಂತ ಪಾತ್ರ ಮಾಡ್ತಿದ್ದಾರೆ, ಹೀರೋ ಅವ್ರ ತಂದೆ ಕ್ಯಾರೆಕ್ಟರ್. ಸೊ ವೆರಿ ಎಫಿಷಿಯಂಟ್ ಆಫೀಸರ್, ವೆರಿ ಎಥಿಕಲ್ ಇದು. ಸೊ ಮಗನ ಒಂದು ಇದರಲ್ಲೇ ಬೆಳೆಸಿರ್ತಾರೆ. ಅವಿನಾಶ್ ಸರ್ ಕಮಿಷನರ್, ಪೊಲೀಸ್ ಕಮಿಷನರ್ ರೋಲ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಈ ಇನ್ವೆಸ್ಟಿಗೇಷನ್ ಆ ಥರ ಒಂದು ಟ್ರ್ಯಾಕಲ್ಲಿ ಬರುತ್ತೆ. ಅವಿನಾಶ್ ಸರ್ ಆಗಲಿ ಅಚ್ಯುತ್ ಸರ್ ಅವ್ರ ಕಾಂಬಿನೇಷನ್ ಸೀನ್ಸ್ ಎಲ್ಲ. ವೆರಾಸ್ ಇನ್ ಇವ್ರ ಜೊತೆ ಆದರೆ ಇಟ್ಸ್ ಮೋರ್ ಆಫ್ ದ ಫ್ಯಾಮಿಲಿ ಎಲಿಮೆಂಟ್ಸು. ಮಗನ ಬಗ್ಗೆ ಒಂದು ಕನ್ಸಿಟ್ಕೊಂಡಿರುವಂಥ ತಂದೆ, ಮಗ ತನ್ನದೇ ಆದಂತಹ ಒಂದು ಓನ್ ಡ್ರೀಮ್ಸ್ನ ಇಟ್ಕೊಂಡು ಆ ಜರ್ನಿಗೆ ಏನೇನು ಬೇಕೋ ಅದನ್ನು ಮಾಡುವಂಥ ಇದು. ಸೊ ಜನರಲ್ ಆಗಿ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ ಅಪ್ಪ ಮಗನಲ್ಲಿ, ಏನಾಗಬೇಕು ಏನು ಮಾಡಬೇಕು ಅನ್ನೋದು. ಅದೊಂದು ಆ ಎಲಿಮೆಂಟು ಬಂದು ಹೋಗುತ್ತೆ. ಅದ್ರ ಬಿಟ್ಟು ಬೇರೆ ಒಂದು ಇವ್ರದ್ದೆಲ್ಲರೂ ಜೀವನ ಹೆಂಗೆ ಇಂಟರ್ಸೆಕ್ಟ್ ಆಗುತ್ತೆ ಅನ್ನೋದು ಮೂಲ ಕಥೆ. ಈಗ ಒಂದು ನಿಮ್ಮ ಹಿಂದಿನ ಸಿನಿಮಾಕ್ಕೂ ಈಗ ಸಿನಿಮಾಕ್ಕೂ ತುಂಬ ವ್ಯತ್ಯಾಸ ಇದೆ, ಅಂದರೆ ವರ್ಷಗಳಾಯಿತು. ಸೊ ಇಷ್ಟು ಗ್ಯಾಪ್ ಯಾಕೆ ತಗೊಂಡ್ರಿ ಅಂತ? ಅಲ್ಲ, ಈಗ ಒಂದು ಕತೆ ಮಾಡಿ ಅದನ್ನು ಸಿನಿಮಾ ಶೂಟ್ ಮಾಡಿ ರಿಲೀಸ್ ಮಾಡೋಕ್ಕೆ ಜನರಲಿ 1.5 ವರ್ಷ ಬೇಕು. ಯಾಕಂದರೆ ಕ್ವಾಲಿಟಿ ಸಿನಿಮಾ ಮಾಡಬೇಕೀಗ. ಮುಂಚಿನ ಥರ 6 ತಿಂಗಳಿಗೆ 3 ತಿಂಗಳಿಗೆಲ್ಲ ಈಗ ಸಿನಿಮಾ ಮಾಡೋದು ಕಷ್ಟ. ಏನಕ್ಕೆ ಅಂದರೆ ಒಂದು ಆ್ಯಕ್ಟರ್ಗಳು ಕೂಡ ಅವರು ತುಂಬ ಟೈಮ್ ತೊಗೊಂಡು ಫಿಸಿಕಲ್ ಪ್ರಿಪ್ರೇಷನ್ ಆಗ್ಬೋದು, ಅದು ಸ್ಕ್ರಿಪ್ಟ್ ಇದರಲ್ಲಿ ಆಗ್ಬೋದು, ಎಲ್ಲದನ್ನು ಈಗ ಟೈಮ್ ತೊಗೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ. ಈಗ ಎಲ್ಲರೂ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಜಾಸ್ತಿ ರುಚಿ ಇದಾಗಿದೆ. ಸೊ ಅದಕ್ಕಾಗಿ ಟೈಮ್ ಕೊಟ್ಟೇ ಮಾಡಬೇಕು. ಆ ರೀಸನಿಂದ ಡಿಲೇ ಆಯ್ತು, ಹೊತ್ತು ಇನ್ನೇನಿಲ್ಲ. ಆ್ಯಂಡ್ ಮೋರ್ ಓವರ್ ಈಗ ಹೊಸ ಆ್ಯಕ್ಟ್ರ್ ಅಂದರೆ ಅವ್ರದ್ದು ವರ್ಕ್ಶಾಪ್ಸ್ ಆಗಲಿ ಇದಾಗಲಿ ಪ್ರಿಪೇರ್ ಆಗಿ ಬರಬೇಕಿತ್ತು. ಅವರು ಈ ವಾಸ್ ಆಲ್ಸೋ ವೆರಿ ಇದು ಏನದು ಡಿಸೈಡ್ ಮಾಡಿದ್ರು ಕರೆಕ್ಟಾಗಿ ಪ್ರಿಪೇರ್ ಆಗೇ ಹೋಗಬೇಕು ಅಂತ. ಸೊ ಅದಕ್ಕೆ ಆ ಪ್ರಿಪ್ರೇಷನ್ಸ್ಗೆ ಟೈಮ್ ಹಿಡಿತು. ಇದು ಆ್ಯಕ್ಚುಲಿ 2024 ಫೈನಲೈಸ್ ಆಗಿತ್ತು. ಸೊ ಇವಾಗ ರಿಲೀಸ್ ಆಗ್ತದೆ ಫೆಬ್ರವರಿ. ಈಗ ನೀವು ಜಿಮ್ ಬಾಡಿ ಇದೆ, ಅದರಲ್ಲಿ ಕೂಡ ಜಿಮ್ ಕ್ಯಾರೆಕ್ಟರ್ ಅಂದರೆ ಜಿಮ್ಮಲ್ಲಿರೋದು ಥರ ಇದೆ. ಸೊ ಜಿಮ್ ಅಂದರೆ ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಾಡಿ ಬಿಲ್ಡಿಂಗ್ ಮಾಡಿದ್ರ ಅಂತ? ಮೊದಲಿಂದ ಫಿಟ್ನೆಸ್ ಅಂದರೆ ಇಷ್ಟ ಆಯಿತು ಮೇಡಮ್, ಹಿಂಗೆ ಕಾಣಿಸ್ಬೇಕು, ನಾನು ಬೆಸ್ಟ್ ಫಾರ್ಮಲ್ಲಿ ಇರಬೇಕು ಅಂತ. ಸೊ ಮೊದಲಿಂದನೂ ಹಂಗೆ ಮಾಡ್ತಿದ್ದೆ. ಬಟ್ ಈ ಸಿನಿಮಾಗೆ ಅದೇ 6 ಪ್ಯಾಕ್ ಅದೆಲ್ಲ ಮೊದಲಿಂದನೂ ಮಾಡ್ತಿದ್ದೆ. ಇದಕ್ಕೆ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಮೂವಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ ಅಂತ ಟೈಮ್ ಸಿಗಲಿಲ್ಲ. ಶೂಟಿಂಗು, ಪ್ರೊಡಕ್ಷನ್, ಬೇರೆದೆಲ್ಲ ಕೆಲಸಗಳಿತ್ತಲ್ಲ, ಸಿಕ್ಕಿದ ಟೈಮಲ್ಲಿ ಅಟ್ಲೀಸ್ಟ್ ಬಿಡದೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋದೆ. ಈ ಸಿನಿಮಾಕ್ಕೆ ಎಷ್ಟು ಪ್ರಿಪ್ರೇಷನ್ ಇತ್ತು ನಿಮ್ಮ ಕಡೆಯಿಂದ? ಎಲ್ಲ ಥರ ಮೇಡಮ್, ಈ ಸಿನಿಮಾ ಡ್ರೀಮ್ ಅಲ್ವಾ, ಆ್ಯಕ್ಷನ್ ಮೂವಿ, ಈ ಥರದ್ದು ಒಳ್ಳೆ ಟೈಟ್ಲು, ಈ ಥರದ್ದು ಒಳ್ಳೆ ಸ್ಟೋರಿ. ಸೊ ಅದೆಲ್ಲ ಚೆನ್ನಾಗಿ ಕೂಡ ಬಂದಿತ್ತು. ಅದಕ್ಕೆ ಪ್ರಿಪ್ರೇಷನ್ ಅಂದರೆ ಅದೇ ಫೈಟ್ಸು, ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲನೂ ಫಸ್ಟಿಂದ ಪ್ರಿಪೇರ್ ಹಾಕ್ಕೊಂಡು ಬರ್ತಾಯಿದ್ದೆ. ಈ ಸಿನಿಮಾಗೆ ಸ್ಪೆಷಲ್ ಆಗಿ ಅಂದರೆ ವಿಜಯ್ ಸರ್ ಹತ್ರ ಅದೇ ಆಫೀಸಲ್ಲಿ ವರ್ಕ್ಶಾಪ್ಸು
ಸೊ ನಾನು ಮೊದಲಿಂದ ಟ್ರೈನ್ ಮಾಡ್ಕೊಂಬಂದಿದ್ದು ಏನು ಯೂಸ್ ಆಯಿತು ಅಂದರೆ ಫೈಟ್ಸ್ ಆಗಿರ್ಬೋದು, ಬೇರೆ ಯಾವುದೂ ಫೈಟ್ಸು ಬಾಡಿ ಅದಕ್ಕೆ ಸಪ್ರೇಟ್ ಟೈಮು ಹೋಗಿ ವರ್ಕ್ಶಾಪ್ ಮಾಡಬೇಕು ಅನ್ನೋದು ಏನೂ ಇದ್ದಿಲ್ಲ. ನಾನು ಮಾಡ್ತಾ ಇದ್ದಿದ್ದೇನೆ, ಇಷ್ಟು ಮಾಡಿದ್ರೆ ನಮ್ಮ ಸಿನಿಮಾಗೆ ಓಕೆ ಚೆನ್ನಾಗಿದೆ, ಇಷ್ಟು ಮಾಡಿದ್ರೆ ನಮಗೆ ಈ ಕ್ಯಾರೆಕ್ಟರ್ಗೆ ಓಕೆ ಅನ್ನೋ ಮಟ್ಟಕ್ಕೆ ಇತ್ತು. ಸೊ ಅಲ್ಲಿ ಆ್ಯಕ್ಟಿಂಗ್ ಹೊಸದಾಗಿರೋದ್ರಿಂದ ಮತ್ತೆ ವರ್ಕ್ಶಾಪಲ್ಲಿ ಯಾವ್ಯಾವ ಥರ ಮಾಡಬೇಕು, ಏನು ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ಟ್ರೈನ್ ಮಾಡಿ ಆಮೇಲೆ ಮುಂದುವರೆದ್ರಿ ಅದೆಲ್ಲ ಪ್ರಿಪೇರ್ ಆಗಿ. ಈ ಫೈಟಿಂಗ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ಚಾಲೆಂಜಿಂಗ್ ಇತ್ತ ಅಂತ? ಅದೇ ಮೇಡಮ್, ಫಸ್ಟಿಂದ ಪ್ರಿಪೇರ್ ಆಗಿದ್ದರಿಂದ ಏನು ಚಾಲೆಂಜಿಂಗ್ ಆಗಿ ಅಂದರೆ ತುಂಬ ಏನೋ ಕಷ್ಟ ಅಂತ ಅನಿಸಿಲ್ಲ. ಚೆನ್ನಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಮಾಡಿದ್ರಿ. ತುಂಬ ಚೆನ್ನಾಗಿ ಬರ್ತಿತ್ತು. ಅಲ್ಲೇ ಆನ್ಲೈನ್ ಎಡಿಟ್ ಎಲ್ಲ ಒಂದು ಸ್ವಲ್ಪ ನೋಡ್ತಿದ್ವಲ್ಲ ಒಂದಿನ ಆದಮೇಲೆ, ಅದು ತುಂಬ ಅದ್ಭುತವಾಗಿ ಬರ್ತಾಯಿತ್ತು. ಎಷ್ಟೇ ಕಷ್ಟ ಆದರೂ ಅದು ಇನ್ನೂ ಎನರ್ಜಿ ಕೊಡೋದು, ಇನ್ನೂ ಸಖತ್ತಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತ ಇನ್ನೂ ಒಂದು ಒಳ್ಳೆ ಫೀಲಿಂದ ಚೆನ್ನಾಗಿ ಮಾಡ್ತಾಯಿತ್ತು. ಈಗ ಹೊಸ ಹೀರೋ ಅಂದಮೇಲೆ ಸಾಕಷ್ಟು ಜನ ಅದು ಒಪ್ಕೊಳ್ಳಲ್ಲ, ಈಗ ಜನರು ಕೂಡ ಅಷ್ಟೇ. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ? ಅದೇ ಮೇಡಮ್, ಈಗ ಟ್ರೈಲರ್ ಮತ್ತೆ ಸಾಂಗ್ಸ್ ಅದನ್ನೆಲ್ಲ ಒಪ್ಕೊಂಡಿದ್ದಾರೆ. ಯಾರ್ಯಾರು ನೋಡಿದಾರೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಯಾರ್ಯಾರು ಸಿನಿಮಾ ನೋಡ್ತಾರೆ ಅವ್ರಿಗೆಲ್ಲಾನು ಇಷ್ಟ ಆಗುತ್ತೆ ಅಂತಾನೆ ಭಾವನೆ. ಯಾಕಂದ್ರೆ ಟ್ರೈಲರ್ಗೆ ಒಪ್ಕೊಂಡಿದ್ದಾರೆ, ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಈಗ 100 ಜನ ನೋಡಿದ್ರೆ ಅಷ್ಟು ಜನನು ಏನಾದ್ರು ಒಳ್ಳೇದೇ ಹೇಳ್ತಾರೆ ಹೊರತು ಅದರಲ್ಲಿ ಏನಾದ್ರು ಏನೋ ಪಾಯಿಂಟ್ ಔಟ್ ಮಾಡ್ತಾರೆ. ಈಗ ಟ್ರೈಲರ್ ಈಗ ನೋಡಿದ್ರೆ, ಇದನ್ನ ಯಾರು ನೋಡ್ತಾ ಇದಾರೆ ಅವ್ರು ಟ್ರೈಲರ್ ನೋಡಿದ್ರೆ ಅವ್ರ ಕೆಳಗಡೆ ಕಮೆಂಟ್ಸ್ ಹಾಕ್ಬೋದು ಏನ್ ಅನ್ಸ್ತು ಅಂತ. ಸೊ ಟ್ರೈಲರು ಸಾಂಗ್ಸು ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ. ಯಾಕಂದ್ರೆ ಜನಕ್ಕೆ ಯಾವಾಗ್ಲೂ ಹಾರ್ಡ್ ವರ್ಕ್ ಸ್ಪೀಕ್ಸ್ ಮ್ಯಾಟ್ರ್ ಆಗುತ್ತದೆಲ್ಲ. ಸೊ ಅದು ಅಷ್ಟು ಪ್ರಿಪೇರ್ಡ್ ಆಗಿ ಯಾರೊಬ್ರು ಬಂದಿದ್ದಾಗ ಜನ ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಜನಕ್ಕೆ ಹೊಸಬರಾದ್ರೂ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂದಾಗ ಏನೇನ್ ಬೇಕು ಎಂಟರ್ಟೈನ್ಮೆಂಟ್ ಕೊಡೋಕೆ ಅದೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡೆ ಶೋರ್ ಶಾರ್ಟ್ ಇದರಲ್ಲಿ ಸಖತ್ತಾಗಿ ಮಾಡಬೇಕು. ಒಂದೇ ಚಾನ್ಸು, ಇದನ್ನ ಯಾವುದನ್ನು ಗ್ರಾಂಟೆಡ್ ತಗೊಂಡೆ. ಒಂದು ಸಿನಿಮಾ ಅಂದರೆ ನನಗೆ ತುಂಬ ರೆಸ್ಪೆಕ್ಟ್. ವೆರಿ ದೊಡ್ಡ ಮೀಡಿಯಮ್ ಇದು, ತುಂಬ ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದು. ಒಬ್ಬ ಹೀರೋ ಅಂದರೆ ಎಲ್ಲರೂ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅದು ನಮಗೆ ಅಂತ ಇಂಡಿವಿಜುವಲ್ ಅಲ್ಲ, ದಟ್ ಈಸ್ ಫಾರ್ ದ ಪೋಸ್ಟ್. ಈಗ ಡೈರೆಕ್ಟರ್ಗೆ ಅಂತ ಅವ್ರು ಇಂಡಿವಿಜುವಲ್ ಆಗಿ ನಾವು ರೆಸ್ಪೆಕ್ಟ್ ಕೊಡೋದು ಬೇರೆ, ಜೊತೆಗೆ ಅವರು ಡೈರೆಕ್ಟ್ರು ಅನ್ನೋದು ಆ ಪೋಸ್ಟ್ಗೆ ಒಂದು ರೆಸ್ಪೆಕ್ಟ್ ಇರುತ್ತಲ್ವ. ಮ್ಯೂಸಿಕ್ ಡೈರೆಕ್ಟ್ರು, ಫೈಟ್ ಮಾಸ್ಟರು, ಗುರುಗಳು, ಆ ಥರ. ಸೊ ಆ ಥರ ಹೀರೋ ಅಂದಮೇಲೆ ಫುಲ್ ಇಡೀ ಟೆಕ್ನಿಷಿಯನ್ಸ್ ಎಲ್ಲರೂ ಅವ್ರ ಒಬ್ಬರನ್ನ ಚೆನ್ನಾಗಿ ಕಾಣಿಸ್ಬೇಕು ಅಂತಾನೆ ಮಾಡ್ತಾ ಇರ್ತಾರೆ. ಅವರೇ ಫೇಸ್ ಆಫ್ ದ ಸ್ಟೋರಿ. ಏನು ಮಾಡಿದ್ರು ಅವ್ರ ಮುಖಾಂತರ ಚೆನ್ನಾಗಿ ಮಾಡ್ಬೇಕು. ಜನ ಅವ್ರಿಗೆ ಕ್ಲಾಪ್ಸ್ ಹೊಡಿಬೇಕು, ಅವ್ರಿಗೆ ವಿಸಿಲ್ ಹೊಡಿಬೇಕು, ಎಲ್ಲಾನು ಅವ್ರಿಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಲೈಟ್ ಬಾಯಿಂದ ಹಿಡಿದು ಸೆಟ್ಟಲ್ಲೂ ಅಷ್ಟೇ 300 ಜನ 500 ಜನ ಇದ್ರು ಎಲ್ಲರೂ ಹೀರೋ ಮೇಲೆ ಪಾಪ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಕಡೆಯಿಂದ ಏನಾಗುತ್ತೋ ಅದು ಯಾವುದನ್ನು ಗ್ರಾಂಟೆಡ್ ತಗೊಂಡೆ ಹಾನೆಸ್ಟ್ ಆಗಿ ಎಫರ್ಟ್ಸ್ ಅನ್ನು ಹಾಕಿದ್ದೀನಿ. ಸೊ ಜನ ಇನ್ಸ್ಪಿರೇಷನ್ ಯಾರು ಅಂತ ಸಿನಿಮಾ ರಂಗಕ್ಕೆ? ಎಲ್ಲರೂ ಮೇಡಮ್. ದರ್ಶನ್ ಸರ್ ಇನ್ಸ್ಪಿರೇಷನ್ನು, ಪುನೀತ್ ರಾಜ್ಕುಮಾರ್ ಸರ್ ಇನ್ಸ್ಪಿರೇಷನ್ನು, ಶ್ರೀಮುರಳಿ ಸರ್ ಇನ್ಸ್ಪಿರೇಷನ್ನು, ಎಲ್ಲರೂ ಇನ್ಸ್ಪಿರೇಷನ್. ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಇದೇ ಥರ ತುಂಬ ಇನ್ಸ್ಪಿರೇಷನ್. ಈಗ ಶ್ರೀಮುರಳಿ ಸರ್ ಉಗ್ರಂ ನೋಡಿದಾಗ ನಮಗೆಲ್ಲ ಆಗ್ಲಿಂದ ಇವಾಗವರೆಗೂ ಇಷ್ಟ. ಸೊ ಆ ಥರ ಶಿವಣ್ಣನ ಎನರ್ಜಿ. ಸೊ ಆ ಥರ ಒಂದೊಂದು ಸಿನಿಮಾ ನೋಡಿದ್ರೆ ಒಂದೊಂದು ಇನ್ಸ್ಪಿರೇಷನ್. ಅಪ್ಪು ಸರ್ನೆಲ್ಲ ಬೇಜಾನ್ ಮಿಸ್ ಮಾಡ್ಕೊತೀವಿ. ದರ್ಶನ್ ಸರ್ದು ಸಿನಿಮಾಗಳು ಎಲ್ಲನೂ ನೋಡ್ತೀವಿ, ಇಷ್ಟ. ಎಲ್ಲದರಲ್ಲೂ ಒಂದೊಂದೇನೋ ಕಲಿತೀವಿ. ಸೊ ಆ ಥರ. ದರ್ಶನ್ ಸರ್ ಫ್ಯಾನ್ ಸರ್ ನೀವು? ಹೌದು ಮೇಡಮ್, ದರ್ಶನ್ ಸರ್ ಎಲ್ಲರೂ ಹೌದು. ಈಗ ಸಿನಿಮಾದಲ್ಲಿ ಕೂಡ ದೊಡ್ಡ ತಾರ ಬಳಗ ಇದೆ. ಸೊ ಅವ್ರ ಜೊತೆ ಒಂದು ಪಾತ್ರವನ್ನು ನಮ್ಗೆ ನಿಭಾಯಿಸ್ಬೇಕಾದ್ರೆ ನಿಮಗೆ ಏನೆಲ್ಲ ಅನಿಸ್ತಾ ಇತ್ತು ಅಂತ? ಅಂದರೆ ಈಗ ಅವ್ರ ಜೊತೆ ಒಂದು ಆ್ಯಕ್ಟಿಂಗ್ ಮಾಡ್ತೀವಿ ಅಂದಮೇಲೆ ಏನೆಲ್ಲ ನಿಮ್ಮ ಕಡೆಯಿಂದ ಒಂದು ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ಅಂತ? ಮೇಡಮ್ ಅದು ಆ್ಯಕ್ಟಿಂಗ್ ಪ್ರಿಪೇರ್ ಆಗಿದೆ, ಸಪ್ರೇಟಾಗಿ ಇವ್ರ ಜೊತೆಲಿ ಮಾಡ್ತಾ ಇದ್ದೀನಿ ಅಂತೇನು ಪ್ರಿಪೇರ್ ಆಗಿದ್ದಿಲ್ಲ. ಬಟ್ ಮಾಡೋವಾಗ ತುಂಬ ಖುಷಿ ಆಗ್ತಿತ್ತು. ಅವ್ರು ಮಾಡೋದು ಎಷ್ಟು ಪ್ರೊಫೆಷ್ನಲ್ ಆಗಿರ್ತಾರೆ, ಎಷ್ಟು ಈಸಿಯಾಗಿ ಅದನ್ನೆಲ್ಲ ಕ್ಯಾರಿ ಮಾಡ್ತಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗೆ ಮ್ಯಾಟ್ರ್ ಆಗುತ್ತೆ. ಅದು ಸ್ಕ್ರೀನ್ ಮೇಲೆ ನಮಗೆ ನೋಡಿ ಅಚ್ಯುತ್ ಸರ್ನೆಲ್ಲ ಸೆಟ್ಟಿಗೆ ಸುಮ್ಮನೆ ಕೂತ್ಕೊಂಡಿದ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು ಕನ್ವಿನ್ಸಿಂಗ್ ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಹಿಂಗೆ ಕೂತಿದ್ದಾರೆ ಅಂದ್ರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಒಂದು ಫೋಟೋ ನೋಡಿದ್ರು ಹಂಗೆ ಅನಿಸುತ್ತೆ. ಸೊ ಆ ಥರದ್ದು ಆ್ಯಕ್ಟರ್ಸು ಅಚ್ಯುತ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಬಾಲು ನಾಗೇಂದ್ರ ಅವ್ರು ಆಗಿರ್ಬೋದು, ಅವರು ಅಷ್ಟೇ ತುಂಬ ನ್ಯಾಚುರಲ್ ಆಗಿ ಬಾಲು ನಾಗೇಂದ್ರ ಅವರು ತುಂಬ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾಲಿ ಟೀಸರ್ ಟ್ರೈಲರ್ ಎಲ್ಲಿ ನೋಡಿದ್ರು ಅವ್ರದ್ದೇ ಒಂದು ಮಾರ್ಕ್ನ ಕ್ರಿಯೇಟ್ ಮಾಡ್ತಾರೆ. ಕಾರ್ತಿಕ್ ಮಹೇಶ್ ಅವ್ರು ಆಗಿರ್ಬೋದು, ಮತ್ತು ವಿನಯ್ ಬಿಡಪ್ಪ ಸರ್ ಆಗಿರ್ಬೋದು, ಎಲ್ಲರೂ ಮೇಡಮ್ ತುಂಬ. ರಮೇಶ್ ಇಂದ್ರ ಸರ್ ಅವ್ರ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಎಲ್ಲರ ಜೊತೆನೂ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮಾನ್ಸಿ ಸುಧೀರ್ ಮೇಡಮು ಅಷ್ಟೇ, ಅವರು ಅಷ್ಟೇ ತುಂಬ ನ್ಯಾಚುರಲ್. ಆದರೆ ಅವರೆಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತೇನು ಅನ್ಸಲ್ಲ. ಸೊ ನನಗೂ ಸಿನಿಮಾ ಫುಲ್ ನೋಡಿದಾಗ ಅದೇ, ಎಲ್ಲೂ ಯಾರು ಆ್ಯಕ್ಟಿಂಗ್ ವೈಸ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಸ್ಟೋರಿ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ, ಎಲ್ಲರ ಕೈಯಲ್ಲೂ ಮಾಡಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಅದಕ್ಕೆ ತಕ್ಕಂಗೆ ಅಷ್ಟು ಸಖತ್ತಾಗಿರೋ BGM ಕೊಟ್ಟಿದ್ದಾರೆ.
ಎಲ್ಲರ ಕೆಲಸ ಎಲ್ಲರೂ ತುಂಬಾ ಆನೆಸ್ಟ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಏನೋ ನಮ್ಮ ದೇವ್ರ ದಯ ಅನ್ಬೋದು, ಎಲ್ಲಾನು ಅಷ್ಟು ಚೆನ್ನಾಗಿ ಕೂಡ್ ಬಂದಿದೆ. ಏನಿದ್ರು ಪ್ರಮೋಟ್ ಆಗ್ಬೇಕು, ಅದನ್ನ ಜನಕ್ಕೆ ಗೊತ್ತಾಗಬೇಕಷ್ಟೇ. ಈ ಪ್ರಾಡಕ್ಟ್ ಇದೆ ಅಂತ ಗೊತ್ತಾದ್ರೆ 100% ಥಿಯೇಟರ್ಗೆ ಬರ್ತಾರೆ. ಬಂದವ್ರು ಇನ್ನು 4 ಜನ ಕೇಳಿದ್ರೆ ಇದು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಈಗ ಒಂದು ಮಾತಿದೆ ಸರ್, ಈಗ ಹೊಸೊಬ್ರು ಬಂದರೆ ಅರ್ಧಕ್ಕೆ ಹೋಗ್ತಾರೆ ಅಂತ ಒಂದು ಮಾತು ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೀವೆಷ್ಟು ರೆಡಿ ಆಗಿದ್ದೀರಾ ಅಂತ? ಅಲ್ಲ, ಇದು ಹೊಸಬರು ಬಂದ್ರೆ ಅಂದ್ರೆ ಈಗ ಒಂದ್ಸಲ ಇದನ್ನ ನೋಡಿದ್ರೆ, ಟ್ರೈಲರ್ ಆಗಲಿ ನಮ್ಮ ಸಾಂಗ್ಸ್ ಆಗಲಿ ನಮ್ದು ಏನು ರಿಲೀಸ್ ಮಾಡಿದೀವಿ ಅದನ್ನ ನೋಡಿದ್ರೆ ಆ ಥರದ್ದೇನೋ ಅನ್ಸಲ್ಲ, ಆ ಥರ ಡೌಟೇ ಬರಲ್ಲ. ಯಾಕಂದ್ರೆ ಅಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ದೀವಿ. ಈಗ ಕೊನೆಯದಾಗಿ ಸರ್, ಈಗ ಇಡೀ ಚಿತ್ರತಂಡ ಅಂದರೆ ಇಡೀ ತಾರಾ ಬಳಗ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ, ಬಟ್ ಅವರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಫಸ್ಟ್ ನಾನು ಟೆಕ್ನಿಷಿಯನ್ಸು ಭೂಷಣ್ ಮಾಸ್ಟರ್ಗೆ ಏನು ನಾವು 2 ಸಾಂಗ್ ಏನು ಅವರು ಪಿಕ್ಚರೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ಟಿದ್ದಾರೆ ನಮಗೆ. ಅದಾದಮೇಲೆ ಅದನ್ನು ಇನ್ನೂ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿರೋ ದೀಪು ಸರ್ ಮತ್ತು ಅಶೋಕ್ ಸರ್ ಅಂತ, ಅವರಿಬ್ಬರನ್ನೂ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟು ಮಾಸ್ತಿ ಸರ್ ಡೈಲಾಗ್ಸ್ ಬಗ್ಗೆ ನೀವು ಆಲ್ರೆಡಿ ಟ್ರೈಲರ್ ಟೀಸರಲ್ಲಿ ನೋಡಿದ್ದೀರಾ. ಅದು ಬಿಟ್ಟರೆ ಅನೂಪ್ ಸರ್ ಮ್ಯೂಸಿಕ್ ಬಗ್ಗೆನ ಅದೇ ಇಷ್ಟೋ ತನಕ ಮಾತಾಡಿದ್ದೀವಿ. ಸೊ ಅವರು 4 ಸಾಂಗು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. BGM ಮತ್ತು ಇನ್ನೂ ತುಂಬ ಚೆನ್ನಾಗಿದೆ. ಫಿಲ್ಮ್ನ ತುಂಬ ಗ್ರಿಪ್ಪಿಂಗ್ ಆಗಿ ಇಟ್ಕೊಂಡಿರುತ್ತೆ ಅದು. ಅದು ಬಿಟ್ಟರೆ ಅಮರ್ ಸರ್ ಅಂತ ಆರ್ಟ್ ಡೈರೆಕ್ಷನ್ ಇದು ಮಾಡಿರೋದು. ಸೊ ಅವರು ಕೂಡ ಇದ್ರ ಮುಂಚೆ ಎಕ್ಕ ಮತ್ತು ಇನ್ನೂ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಇದೇನು ನಮ್ಮ ಕಥೆಯ ಒಂದು ಪ್ರಪಂಚ ಏನಿದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲದನ್ನು ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ಟಿರೋದು ಕಾರ್ತಿಕ್ ಅಂತ, ಒಂದು ಹೊಯ್ಸಳ ಕ್ಯಾಮ್ರಾಮನ್. ಸೊ ಅವ್ರ ಜೊತೆ ಒಳ್ಳೆ ಜೆಲ್ಲಿಂಗ್ ಇತ್ತು. ಸೊ ಅದು ಈ ಸಿನಿಮಾಲು ಕ್ಯಾರಿ ಆಗಿದೆ. ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಅಚ್ಯುತ್ ಸರ್ ಆಗ್ಬೋದು, ರಮೇಶೇಂದ್ರ ಅವ್ರು ಆಗ್ಬೋದು, ಮಾನ್ಸಿ ಸುಧೀರ್ ಅವ್ರು ಆಗ್ಬೋದು, ಆಮೇಲೆ ರಮೇಶೇಂದ್ರ ಅವರು, ಹೇಮಂತ್ ಸುಶೀಲ್, ವಿನಯ್ ಬಿಡ್ಡಪ್ಪ, ಕಾರ್ತಿಕ್ ಮಹೇಶ್, ಇವರು ಅಂಕಿತಾ ಅಂತ ಇವರು ಸಿಸ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಮತ್ತು ಆಯನ, ಗೋಪಿಕಾ ಸುರೇಶ್, ಇವರು ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಅವ್ರಿಗೇನು ಆ ಪಾತ್ರ ಕೊಟ್ಟಿದ್ದು ಅದಕ್ಕಿಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲೂ ನಿಮಗೆ ಇನ್ಕ್ಲೂಡಿಂಗ್ ಹೀರೋ ಆಗಲಿ ಗೋಪಿಕಾ ಸುರೇಶ್ ಅವರು ಯಾರೂ ನ್ಯೂ ಕಮರ್ ಅಂತ ಅನ್ಸಲ್ಲ. ಎಲ್ಲರೂ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಟೀಮ್ ಎಫರ್ಟ್, ಎಲ್ಲರೂ ಆನೆಸ್ಟ್ ಆಗಿ ಕೆಲಸ ಮಾಡಿದ್ದೀವಿ, ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀವಿ. ಸೊ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೀವು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಸರ್? ಇದು ಒಂದು ಸ್ಟೈಲಿಶ್ ಮೂವಿ. ಅಂದರೆ ಇವಾಗಿನ ಜನ್ರೇಷನ್ನಿಗೆ ಏನು ಬೇಕು ಎಲ್ಲ, ಅಂದರೆ ನಮ್ಮ ಕನ್ನಡ ಇದು ಅಂದರೆ ಕಂಪೇರ್ ಮಾಡೋದು ಜಾಸ್ತಿ ಅಲ್ಲ. ಸೊ ಇದು ಬೇರೆಯವ್ರಿಗೆ ಒಂದು ಕಂಪೇರ್ ಮಾಡ್ತಾರೆ, ಬೇರೆಯವರು ಅವ್ರ ಸಿನಿಮಾ ಮಾಡ್ಬೇಕಾರೋ ಆಲ್ಫಾ ಥರ ಮಾಡಬೇಕು ಅಂತ ಹೇಳ್ತಾರೆ ಅನ್ನೋ ಒಂದು ಭರವಸೆ ಇದೆ. ತುಂಬ ಸ್ಟೈಲಿಶಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ಆಗಲಿ, ನೀವು ಟ್ರೈಲರಲ್ಲಿ ಟೀಸರಲ್ಲಿ ಏನು ನೋಡಿದ್ದೀರಾ ಅದರಿಂದ ಎಲಿವೇಟೆಡ್ ವರ್ಷನ್ನು ನಿಮಗೆ ಸಿನಿಮಾದೊಳಗೆ ಸಿಗುತ್ತೆ. ಒಳ್ಳೆ ಮಜಾ ಕೊಡುತ್ತೆ ಸಿನಿಮಾಲಿ. ಈಗ ಜೆನ್ಸಿ ಯುಗ ಅಂತ ಹೇಳ್ತೀವಲ್ಲ, ಸೊ ಅದು ಆ ಯುಗದಲ್ಲಿ ಈ ಸಿನಿಮಾ ಕನೆಕ್ಟ್ ಆಗ್ಬೋದಾ ಅಂತ? ಖಂಡಿತವಾಗಿಯೂ ಆಗುತ್ತೆ. ಯಾಕಂದರೆ ಈ ಸಿನಿಮಾನಲ್ಲಿ ಕೆಲವು ವಿಚಾರಗಳು ಈ ಜನ್ರೇಷನ್ ಅವ್ರು ಕನೆಕ್ಟ್ ಆಗೋ ಥರನೇ ಇಟ್ಟಿರೋದು. ಸೊ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋ ಕತೆ, ಆಮೇಲೆ ಟೈಟ್ಲ್ ಕೂಡ ಆಲ್ಫಾ ಅಂತಿದೆ. ಸೊ ಎಲ್ಲನೂ ಜನ್ರೇಷನ್ ಕನೆಕ್ಟ್ ಇದೆ ಈ ಜನ್ರೇಷನ್ ಅವ್ರಿಗೆ. ಜನರಲಿ ಈ ಜನ್ರೇಷನ್ ಅವ್ರು ಸ್ವಲ್ಪ ಸಿನಿಮಾ ನೋಡೋದು ಕಮ್ಮಿ, ಬಟ್ ಅವ್ರ ಫ್ಲೇವರ್ಗೆ ಏನು ಇಷ್ಟನೋ ಆ ಫ್ಲೇವರಲ್ಲಿ ಈ ಸಿನಿಮಾ ಇದೆ. ಈಗ ಕೊನೆಯದಾಗಿ ಸಿನಿಮಾಕ್ಕೆ ಜನರನ್ನ ಯಾವ ರೀತಿ ಕರಿತೀರಾ ಸರ್? ನಿಮ್ಮ ಸಿನಿಮಾ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಹೀರೋ ಆಗಿ ಜನರನ್ನ ಯಾವ ರೀತಿ ಕರಿತೀರಾ ಅಂತ ಒಂದು ಸಿನಿಮಾಕ್ಕೆ? ಜನಕ್ಕೆ ಅದೇ ಮೇಡಮ್ ನಾವು ಹೇಳೋದು, ಈ ಹೊಸಬರು ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಅಂದರೆ ಈಗ ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ಪ್ರಾಡಕ್ಟ್ ಎಲ್ಲ. ಈಗ ನಾವು ಅದಕ್ಕೆ ವಿಡಿಯೋ ಸಾಂಗ್ಸ್ನು ಲಿರಿಕಲ್ ಬರೀ ಸಾಂಗ್ಸ್ನೇ ಬಿಡದೆ ಫುಲ್ ವಿಡಿಯೋ ಸಾಂಗ್ನೇ ಬಿಟ್ಟಿದ್ದೀವಿ. ಡ್ಯಾನ್ಸ್ ಬೇಕಾದ್ರೆ ಡ್ಯಾನ್ಸ್ ನೋಡ್ಬೋದು, ಅದ್ರ ಜೊತೆಗೆ ಲವ್ ಸಾಂಗ್ ಇದೆ, ಅದರಲ್ಲೂ ಆ್ಯಕ್ಟಿಂಗ್ ನೋಡ್ಬೋದು, ಮತ್ತು ಟ್ರೈಲರ್ ಬಿಟ್ಟಿದ್ದೀವಿ, ಟೀಸರ್ ಬಿಟ್ಟಿದ್ದೀವಿ, ಇಷ್ಟೆಲ್ಲ ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಹೊಸಬರು ಸಿನಿಮಾಗೆ ಆದಷ್ಟು ಸಪೋರ್ಟ್ ಮಾಡಬೇಕು ಅಂತ, ಇಷ್ಟು ಹಾನೆಸ್ಟ್ ಎಫರ್ಟ್ಸ್ನ ಸಪೋರ್ಟ್ ಮಾಡಿದ್ರೆ ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ಕಥೆಗಳು, ಇನ್ನೂ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾಗಳು ಮುಂದೆ ಬರುತ್ತೆ ಅಂತ ಜನಕ್ಕೆ ಹೇಳ್ತೀನಿ. ಇದನ್ನ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ. ಫೆಬ್ರವರಿ 20ಗೆ ಥಿಯೇಟರ್ಸ್ಗೆ ಬರ್ತಾ ಇದೀವಿ. ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಫೆಬ್ರವರಿ 20ಕ್ಕೆ ಆಲ್ಫಾ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯಾರೂ ಮಿಸ್ ಮಾಡಬೇಡಿ, ನಿಮ್ಮ ಕುಟುಂಬ ಸಮೇತರಾಗಿ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.